ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕಿಂತ ಮುಂಚೆ ಇಲ್ಲಿನ ಹನುಮನ ದರ್ಶನ ಮಾಡಲೇಬೇಕಾಗಿರುವುದು ಇಲ್ಲಿನ ಸಂಪ್ರದಾಯ. ಅಯೋಧ್ಯೆಯ ಈ ಕನಕ ಭವನದಲ್ಲಿ ಸೀತಾರಾಮರು ತೊಡುತ್ತಿದ್ದ ಚಿನ್ನದ ಕಿರೀಟಗಳನ್ನು ಇಂದಿಗೂ ನೀವಿಲ್ಲಿ ನೋಡಬಹುದು. ಬದುಕಿದ್ದಾಗಲೇ ಸಾಯಿಸಿದ ಈ ಸ್ವತಂತ್ರ ಸೇನಾನಿಯ ಕತೆ ಗೊತ್ತಾ? ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಗುಪ್ತಾರ್ ಘಾಟ್ನಲ್ಲಿರುವಂತಹ 5050 ವರ್ಷ ಹಳೆಯ ದೇವಸ್ಥಾನ. ಸ್ನೇಹಿತರೆ ನಮಸ್ಕಾರ. ನಿಜ ಜೀವನ ಮತ್ತು ಅಯೋಧ್ಯೆಗೆ ಸ್ವಾಗತ. ಅಯೋಧ್ಯೆಯ ಎರಡನೇ ಭಾಗ, ಮೊದಲನೇ ಭಾಗ ಈಗಾಗಲೇ ನೋಡಿದ್ದೀವಿ. ಎರಡನೇ ಭಾಗದಲ್ಲಿ ವಿಶೇಷತೆ ಏನು ಅಂತೀರಾ? ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಯಾರು ಭೇಟಿ ಮಾಡದಂತಹ ಅಯೋಧ್ಯೆಯ ತುಂಬಾ ಪ್ರಸಿದ್ಧವಾದ ಸ್ಥಳಗಳನ್ನ ನಿಮ್ಮ ಮುಂದೆ ಇಡಕ್ಕೆ ಬರ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ, ಅಯೋಧ್ಯೆ ಅಂತ ಬಿಡಿ, ಅಯೋಧ್ಯೆ ನಮ್ಗೆ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳ. ಯಾಕೆ ಅಂತ ಅಂದ್ರೆ ಅದಕ್ಕೆ ಅಷ್ಟು ಮಹತ್ವ ಇದೆ. ಅದ್ರ ಜೊತೆಗೆ ಹನುಮಾನ್ ಗಡಿ ಆಗಿರ್ಬೋದು, ಗುಪ್ತಾರ್ ಘಾಟ್ ಆಗಿರ್ಬೋದು, ಸರಯೂ ನದಿ. ಇದಕ್ಕಿಂತ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಸ್ವತಂತ್ರ ಹೋರಾಟಗಾರರ ಸಮಾಧಿ ಕೂಡ ಇದೆ. ಅಂದ್ರೆ ಬದುಕಿದ್ದಾಗೆ ಸಾಯಿಸಿದಂತಹ ಸಮಾಧಿ ಅದು. ಅದರ ವಿಶೇಷತೆನೆ ತುಂಬಾ ಇದೆ. ಕನ್ನಡದಲ್ಲಿ ಇಲ್ಲಿವರೆಗೂ ಯಾರು ತೋರಿಸಿದಂತಹ ಪ್ರಸಿದ್ಧ ಪೌರಾಣಿಕ ಐತಿಹಾಸಿಕ ಸ್ಥಳಗಳನ್ನ, ಅಯೋಧ್ಯೆಯಲ್ಲಿ ಇರೋ ಐತಿಹಾಸಿಕ ಸ್ಥಳಗಳನ್ನ ನಿಮ್ಮ ಮುಂದಿಡ್ಲಿಕ್ಕೆ ಬರ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಪ್ರವಾಸ ಮಾಡಿ ನಿಮ್ಗೆ ಹಲವಾರು ಪ್ರವಾಸಿ ಸ್ಥಳಗಳನ್ನ ಮತ್ತೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಅದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನೀವು ನನ್ಗೊಂದು ಹೆಲ್ಪ್ ಮಾಡ್ಬೇಕಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋವನ್ನ ಹಂಚ್ಕೊಳ್ಳಿ. ಅಯೋಧ್ಯೆಯ ರಾಮ ಮಂದಿರದ ಜೊತೆಗೆ ಹಲವಾರು ಪ್ರವಾಸಿ ತಾಣಗಳಿದಾವೆ, ಅವೆಲ್ಲ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ 20 ರೂಪಾಯಿ ಗೇಟಿಂದ 2 ಕಿಲೋಮೀಟ್ರ್ ಆಗುತ್ತಂತೆ. 1 ಕಿಲೋಮೀಟ್ರಿಗೆ 10 ರೂಪಾಯಿ. ಈ ರಿಕ್ಷಾದಲ್ಲಿ ಹೋಗ್ಬೋದು ಆರಾಮಾಗೆ. ಮುಂದೆ ತೋರಿಸ್ತೀನಿ ರೋಡು ಯಾವ ರೀತಿ ಇದೆ ಅಂತ. ಇನ್ನೂ ಡೆವಲಪ್ಮೆಂಟ್ ಆಗಬೇಕು, ಅಂಥ ಡೆವಲಪ್ಮೆಂಟ್ ಇಲ್ಲ. ಇನ್ನು 3 ವರ್ಷ ಬೇಕಂತೆ. ಕ್ಯಾಬ್ ಡ್ರೈವರ್ನ ಕೇಳಿದ್ದಕ್ಕೆ, ಸರ್ ಇನ್ನೂ ಕಡಿಮೆ ಅಂದರೂ 3 ವರ್ಷ ಬೇಕು ಡೆವಲಪ್ಮೆಂಟ್ ಆಗಲಿಕ್ಕೆ ಈ ರಾಮ ಮಂದಿರ ಅಂತ ಹೇಳಿದ್ದಾರೆ. ಈ ರಿಕ್ಷಾಗಳಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಂತೆ. ಯಾಕೆ ಅಂದರೆ ಈ ಬರೋ ಅಂಥ ಪ್ರವಾಸಿಗರ ಹಿತದೃಷ್ಟಿಯಿಂದ ಮಾಡಿರೋ ಅಂಥ ಒಳ್ಳೆ ಕೆಲಸ. ನೋಡಿ, ಇಲ್ಲಿ ಪ್ಲಾಸ್ಟಿಂಗ್ ಮಾಡಲ್ಲ. ಪ್ಲಾಸ್ಟಿಂಗ್ ಅನ್ನೋದು ಇಲ್ಲ, ಅದು ದುಡ್ಡು ಉಳ್ಸೋಕ್ಕೆ ಮಾಡ್ತಾರೆ. ರಾಮಾಯಣದ ನಮ್ಮ ರಾಮ ಯಾಕೆ ನಮ್ಮ ಕಡೆಗೆ ಬಂದರು ಅಂದರೆ, ಇಲ್ಲಿ ಬಿಸಿಯಾಗಿತ್ತು, ಅಲ್ಲಿ ತಣ್ಣಗಿದೆ ಅಂತ ನಮ್ಮ ಕಡೆಗೆ ಬಂದಿದ್ದಾರೆ. ನೋಡಿ, ಬಿಸಿ ಅಂದರೆ ಬಿಸಿ. ಮೋಡ ಇದ್ದಾಗೆ ಇಷ್ಟು ಬಿಸಿ ಇದ್ದರೆ ಇನ್ನು ಬಿಸಿಲಿದ್ದಾಗ ಇನ್ನೆಷ್ಟು ಉರಿತದೆ ಅಂತ ನಾವು ಯೋಚನೆ ಮಾಡಬೇಕು. ಬೆಂಕಿನ ಕೈಯಾಗಿ ಇಟ್ಕೊಂಡ್ರಲ್ಲ, ಕೆಳಗಡೆ ಬೆಂಕಿ ಹಚ್ಕೊಂಡು ಮೇಲ್ಗಡೆ ಕುತ್ಕೊಂಡ್ರೆ ಎಷ್ಟು ಬಿಸಿ ಇರ್ತದೋ ಅಷ್ಟು ಬಿಸಿ ಐತೆ ಅಯೋಧ್ಯೆಯಲ್ಲಿ. ರಾಜಕೀಯ ಶ್ರೀರಾಮ ಚಿಕಿತ್ಸಾಲಯ ಅಂತ ಇದೆ, ಅದೇನು ಅಂತ ನನಗೆ ಗೊತ್ತಿಲ್ಲ. ಇಡೀ ಅಯೋಧ್ಯೆಯಲ್ಲಿ ಈ ರೀತಿಯ ಈ ರಿಕ್ಷಾಗಳದ್ದೇ ಕಾರುಬಾರು. ಹೊಟ್ಟೆ ಚುರಿ ಚುರಿ ಅಂತ ಇದೆ. ಈ ಸೌತ್ ಇಂಡಿಯನ್ಸ್ ಮೀಲ್ಸ್ ಹುಡುಕ್ತಾ ಇದ್ದೀವಿ, ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀವಿ ಇವ್ರಿಗೆ. ಇವರು ಹತ್ತು ಕಡೆನೇ ಹೋಗ್ತಾ ಇದ್ದಾರೆ. ನೋಡೋಣ ಎಷ್ಟು ಬೇಗ ಸಿಗುತ್ತೋ ಅಷ್ಟು ಬೇಗ ಊಟ ಮಾಡಬೇಕು. ಅಯೋಧ್ಯೆ ಕಾಲಿಕ್ಕಿದ ತಕ್ಷಣ ಮೊದಲು ಊಟ ಮಾಡ್ತಾ ಇದ್ದೀವಿ. ಯಾಕೆಂದರೆ ಬೆಳಗ್ಗಿಂದ ಏನೂ ತಿಂದಿಲ್ಲ. 1 ಗಂಟೆ ಈಗ, ಎಂಟಿ ಸ್ಟಮಕ್ಕು. ಆದರೆ ಈ ಊಟ ಸೌತ್ ಇಂಡಿಯನ್ ಮೀಲು 300 ರೂಪಾಯಿ ಅಯೋಧ್ಯೆಯಲ್ಲಿ. ಉಡುಪಿ ಮುಂಬೈ ಉಡುಪಿ ಎಕ್ಸ್ಪ್ರೆಸ್ ಅಂತ ಇದೆ, 2 ಹೋಟೆಲ್ಲು, ಅಲ್ಲಿ ಇಷ್ಟಿದೆ ಪ್ರೈಸ್. ಊಟ ಏನೋ ಚೆನ್ನಾಗಿದೆ, ಕಾಸ್ಟ್ಲಿ ಆಯಿತು. ಒಳ್ಳೆ ಊಟ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ ಇಲ್ಲಿ ಹಾಕಿದ್ದಾರೆ. ಇದೇ ಮುಖ್ಯ ದ್ವಾರ ಶ್ರೀರಾಮ ಜನ್ಮಭೂಮಿಗೆ. ಸ್ನೇಹಿತರೆ, ಕೊನೆಗೂ ರಾಮ ಜನ್ಮಭೂಮಿ ಬಂದ್ವಿ. ಇದು ದ್ವಾರ. ಮುಂದೆ ಹೋದರೆ ಪಾರ್ಕಿಂಗ್ ಇದೆ, ಜೊತೆಗೆ ನಮ್ಮ ಲಗೇಜ್ನೆಲ್ಲ ಇಲ್ಲೇ ಇಟ್ಟು ಹೋಗಬೇಕು. ಇನ್ಕ್ಲೂಡಿಂಗ್ ಚಟ್ನಿ ಕೂಡ ಇಲ್ಲಿ ಇಟ್ಟು ಬದಲಾಗಿ ಬಂದವರು ಏನು ಮಾಡ್ತೀರಾ ಅಂದರೆ, ನೀವು ದಯವಿಟ್ಟು ಒಂದು ರೂಮ್ ಮಾಡಿ ಎಲ್ಲ ನಿಮ್ಮ ಲಗೇಜ್ನೆಲ್ಲ ಅಲ್ಲಿ ಡಂಪ್ ಮಾಡಿ ಅಲ್ಲಿಂದ ಹೋಗ್ಬಿಡಿ. ಎಲ್ಲಿಗನ ಕ್ಯಾಮ್ರಾ ಅಲೋ ಇದೆಯೋ ಅಲ್ಲಿಗನ ನಾನು ತೋರಿಸ್ತೀನಿ. ಮುಂದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ತುಂಬ ಸ್ಟ್ರಿಕ್ಟ್ ಮಾಡಿದಾರಂತೆ, ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಎಲ್ಲಿಗನ ಸಿಗುತ್ತೋ ಅಲ್ಲಿಗನ ಹೋಗೋಣ ಬನ್ನಿ. ಹೆಜ್ಜೆಜಿಗೂ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ. ನಡೆಯಕ್ಕಾಗ್ದಿದ್ದವ್ರಿಗೆ, ವಯಸ್ಸಾಗಿರೋರಿಗೆ ವೀಲ್ ಚೇರ್ ವ್ಯವಸ್ಥೆ ಕೂಡ ಇದೆ, ಇಲ್ಲಿ ಕೇಳಿ ಪಡಿಬೋದು. 100 ವರ್ಷಗಳಿಂದ ಹೋರಾಟ ಮಾಡಿರೋ ಹೋರಾಟಗಾರರ ಫಲ ಇದು. ಇವತ್ತು ನಾವು ಬಾಲರಾಮನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಿಂದೂಗಳಿಗೆ ಬಹುಮುಖ್ಯವಾದ ಸ್ಥಳ ಅಂದರೆ ಅಯೋಧ್ಯ.
ದಕ್ಷಿಣ ಭಾರತದಲ್ಲೂ ತುಂಬ ಇದ್ದಾವೆ. ಅದ್ರ ಜೊತೆಗೆ ಇದು ಹೊಸ್ದಾಗೆ ಮಾಡಿರುವಂತಹ ಅಯೋಧ್ಯ, ಈ ಬಾಬರಿ ಮಸೀದಿಯನ್ನ ಕೆಡವಿದ್ದಾದ್ಮೇಲೆ ಹೊಸ್ದಾಗಿ ಕಟ್ಟಿರೋದನ್ನ ಎಲ್ಲ ಇನ್ಫಾರ್ಮೇಶನ್ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಆದರೆ ಇದೊಂದು ಅದ್ಭುತವಾದ ಧಾರ್ಮಿಕ ಸ್ಥಳ, ರಾಮ ಜನ್ಮಭೂಮಿ. ಇದನ್ನೆಲ್ಲ ನಾವು ಒಂದು ಕಡೆಯಿಂದ ನೋಡ್ಕೊಂಬರೋಣ ಅಂತ ತುಂಬ ಆಸೆಯಿಂದ ಬಂದಿದ್ವಿ ನಮ್ಮ ತಂದೆಯನ್ನು ಕರ್ಕೊಂಡು. ಯಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ. ನೋಡಿ, ರಾಮ ಜನ್ಮಭೂಮಿಯ ಒಳಗಡೆ ಕಾಲಿಡ್ತಾ ಇದ್ದೀವಿ. ಶ್ರೀ ರಾಮ ಜನ್ಮಭೂಮಿ ವಿಶ್ವ ಹಿಂದೂ ಪರಿಷತ್, ಯೋಗಿ ಬಾಬಾ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಎಲ್ಲವೂ ನ್ಯಾಯದ ಪರ ನಿಂತು ಹೋರಾಟ ಮಾಡಿದ್ದಕ್ಕಾಗಿ ನಮ್ಮ ಕಾಲಕ್ಕೆ ಈ ಬಾಲರಾಮನನ್ನ ನೋಡ್ತಾ ಇದ್ದೀವಿ. ಇಲ್ದಿದ್ರೆ ಇನ್ನೆಷ್ಟು 100 ವರ್ಷಗಳ ಕಾಲ ಕಾಯ್ಬೇಕಾಗಿತ್ತೋ ಈ ದೇವಸ್ಥಾನಕ್ಕಾಗಿ. ಮುಂದೆ ಎಡಗಡಿಗೆ ಹೋದ್ರೆ ಶ್ರೀರಾಮ ಚಿಕಿತ್ಸಾಲಯ, ಸ್ಟ್ರೈಟಾಗಿ ಹೋದ್ರೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ, ಬಲಗಡಿಗೆ ಹೋದ್ರೆ ಹನುಮಾನ್ ಗಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೆಕ್ಯೂರಿಟಿ ಹೆವಿ ಸ್ಟ್ರಿಕ್ಟ್ ಮಾಡಿದ್ದಾರೆ. ಬ್ಯಾಗು, ಸ್ಮಾರ್ಟ್ ವಾಚಿಂದ ಹಿಡಿದು ಸಣ್ಣ ಒಂದು ಉಂಗುರ ಇದ್ರೂ ಕೂಡ ಸ್ಕ್ಯಾನ್ ಮಾಡದೆ ಒಳಗಡೆ ಬಿಡಲ್ಲ. ಮುಂದೆ ಕಾಣ್ತಾ ಇದೆಯಲ್ಲ, ಅದೇ ಶ್ರೀ ಬಾಲರಾಮನ ಮಂದಿರ ಅಂತ ನಾನು ತಿಳ್ಕೊಂಡಿದ್ದೆ. ಅದಲ್ಲ, ಇನ್ನು ಮುಂದೆ ಇದೆಯಂತೆ. ಇಲ್ಲಿ ಬ್ಯಾಗು, ಶೂ ಮತ್ತು ಚಪ್ಪಲಿ ಇವನ್ನೆಲ್ಲ ಇಡಬೇಕಲ್ಲ, ಅದಕ್ಕೋಸ್ಕರ ಕಟ್ಟಿರುವಂತಹ ಭವನ ಇದು ಅಂತ ನನಗೆ ಬೇರೆಯವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ಅದಕ್ಕಿಂತ ಮುಂಚೆ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ. ಇಲ್ಲಿ ನಮ್ಮ ಚಪ್ಪಲಿ ಮತ್ತು ಶೂಗಳನ್ನು ಕ್ರೇಟಲ್ಲಿಟ್ಟು ಒಂದು ಕಡೆ ಗುರ್ತಾಗಿಟ್ಟು ಒಳಗಡೆ ಹೋಗಬೇಕು. ನೋಡಿ, ಇದರಲ್ಲೇ ನಮ್ಮ ಪರ್ಸು, ಮೊಬೈಲು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಇಟ್ಟು ಒಳಗಡೆ ಹೋಗಬೇಕು. ಇಲ್ಲಿಂದ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರಲಿ, ಮೊಬೈಲ್ ಆಗಿರಲಿ, ಕ್ಯಾಮ್ರಾ ಆಗಿರಲಿ, ಏನನ್ನು ಒಳಗಡೆ ಬಿಡೋದೇ ಇಲ್ಲ. ಅಲ್ಲಿ ಎಲ್ಲ ಸ್ಕ್ಯಾನ್ ಮಾಡಿ ಕಳಿಸಿದ್ದಾರೆ. ಇಲ್ಲಿ ಬ್ಯಾಗನ್ನು ಬಿಟ್ಟು ಎಲ್ಲ ಮೊಬೈಲು, ಸ್ಮಾರ್ಟ್ ವಾಚು, ಎಲೆಕ್ಟ್ರಾನಿಕ್ ರಿಂಗು ಕೂಡ ಎಲ್ಲ ಒಂದು ಕ್ರೇಟಲ್ಲಿಟ್ಟು ಕೊಟ್ಟರೆ, ಒಂದು ಲಾಕರ್ನಲ್ಲಿಟ್ಟು ಆ ಕೀನ ನಮ್ಮ ಕೈಗೆ ಕೊಡ್ತಾರೆ. ಅದನ್ನು ಹುಷಾರಾಗಿ ಇಟ್ಕೊಂಡು ರಿಟರ್ನ್ ಬಂದ ಮೇಲೆ ನಾವು ಕಲೆಕ್ಟ್ ಮಾಡ್ಕೋಬೇಕು. ವಿಡಿಯೋ ಕತೆ ಅಂತೂ ಮುಗೀತು. ಒಳಗಡೆ ಹೋಗಿ ಬಾಲರಾಮನ ದರ್ಶನ ಮಾಡ್ಕೊಂಡು ಬಂದು ಹೇಗಿದೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಕೊನೆಗೂ ಶ್ರೀರಾಮನ ದರ್ಶನ ಆಯಿತು. ಒಳಗಡೆ ಮೊಬೈಲ್ ಅಲೋ ಇಲ್ಲ. ನಿಮಗೆಲ್ಲ ಶ್ರೀರಾಮನ್ನ ತೋರಿಸ್ಲಿಕ್ಕೆ ಆಗಲಿಲ್ಲ. ಆದರೆ ನೀವೇ ಬಂದು ನೋಡಿ ಅನ್ನೋದು ನಮ್ಮ ಸಲಹೆ. ಕಾರಣ ಏನು ಅಂದರೆ, ಶ್ರೀರಾಮನ ಜನ್ಮಸ್ಥಳ ಅದ್ಭುತವಾದ ಸ್ಥಳ. ಇಲ್ಲಿ ನಡೀತಾ ಇರೋವಂತಹ ಕಾರ್ಯ ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಇನ್ನು 5 ವರ್ಷ ಆದ್ರೂ ಇದು ಕಂಪ್ಲೀಟ್ ಆಗಲ್ಲ. ಅಷ್ಟು ದೊಡ್ಡದಾಗಿ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿನ ಬಿಸಿಗೆ ಮತ್ತು ಇಲ್ಲಿನ ಸೆಕೆಗೆ ತುಂಬ ಸೆಕೆ ನೀರೆಲ್ಲ ಹೋತಾವೆ. ಶ್ರೀರಾಮ ಮಂದಿರ ಮುಗಿಸ್ಕೊಂಡು ಹನುಮಾನ್ ಗಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಬ್ಯಾಟ್ರಿ ಗಾಡೀಲಿ ಹನುಮಾನ್ ಗಹಿಗೆ ಹೋಗ್ತಾ ಇದ್ದೀವಿ. ಶ್ರೀರಾಮ ಮಂದಿರವನ್ನು 4 ಸಾಲುಗಳಲ್ಲಿ ವರ್ಣಿಸಬೇಕಾದರೆ, ಸಂಪೂರ್ಣ ಮಂದಿರವನ್ನು ಆಕರ್ಷಕ ತಿಳಿಗೆಂಪು ಕಲ್ಲುಗಳಿಂದ ಕಟ್ಟುತ್ತಿರುವ ಪ್ರಸ್ತುತವಾದ ಸುಂದರ ದೇವಸ್ಥಾನದಲ್ಲಿ ಕೆತ್ತನೆಗಳು, ಕಂಬಗಳು, ಗೋಪುರಗಳು, ಶಿಲ್ಪಕಲೆ, ಸಾಹಿತ್ಯ, ವಾತಾವರಣದಿಂದ ಹಿಡಿದು ಎಲ್ಲವೂ ರಾಮಾಯಣದ ಕತೆ ಮತ್ತು ಕಾಲಕ್ಕೆ ನಮ್ಮನ್ನು ಕರೆದೋಗ್ತವೆ. ಇನ್ನೂ ಅದ್ಭುತ ಅಂದರೆ, ರಾಮಾಯಣ ಕಾಲದ ಜೀವಂತ ಬಾಲರಾಮನೇ ನಿಂತು ದರ್ಶನ ಕೊಟ್ಟಂತಹ ಅದ್ಭುತ, ಮೈ ರೋಮಾಂಚನವಾದಂತಹ ಅನುಭವವನ್ನು ಗರ್ಭಗುಡಿಯಲ್ಲಿ ಅನುಭವಿಸಬಹುದು. ಅದರ ಎಲ್ಲ ಕ್ರೆಡಿಟ್ಟು ನಮ್ಮ ಹೆಮ್ಮೆಯ ಶಿಲ್ಪಿಗಳಿಗೆ ಕೊಡಬೇಕು. ಇದಕ್ಕಿಂತ ಜಾಸ್ತಿ ನನ್ನಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ರಾಮಪಥದಲ್ಲಿರುವ ಹನುಮಾನ್ ಗಡಿ ಬೋರ್ಡ್ ತನಕ ಈ ರಿಕ್ಷಾದಲ್ಲಿ ಬಿಡ್ತಾರೆ. ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಗಬೇಕು. ಸ್ನೇಹಿತರೆ, ಹನುಮಾನ್ ಗಹಿ ಅಂತ ಇದೆ. ಇದು ಹನುಮಾನ್ ಮನೆ. ಹನುಮಾನ್ ಮನೆ ಎಷ್ಟು ದೂರ ಇದೆ ರಾಮ ಮಂದಿರದಿಂದ ಅಂದರೆ, ಹೊರಗಡೆ ಬರ್ತೀವಿ ರೋಡ್ಗೆ. ಈಗ ನಾನು ಹಿಂದೆ ರೋಡ್ ಏನು ನೋಡ್ತಾ ಇದ್ದೀರಾ, ಆ ರೋಡಿಗೆ ಬರ್ತೀರಾ. ಆ ರೋಡಿಂದ ಮುಂದಕ್ಕೆ 400 ಮೀಟ್ರ್ ಇದೆ. ನಡ್ಕೊಂಡೇ ಬರ್ಬೋದು. 20 ರೂಪಾಯಿ ತೊಗೋತಾರೆ. ಎಲ್ಲ ಬ್ಯಾಟ್ರಿ ವೆಹಿಕಲ್ ಗಾಡಿಗಳು ಆರಾಮಾಗಿ ಬರ್ಬೋದು. ಈಗ ಮುಂದೆ ತೋರಿಸ್ತೀನಿ ಯಾವ ರೀತಿ ಇದೆ ದಾರಿ ಅಂತ. ನೆರಳಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಈ ರೀತಿ. ಈ ರಸ್ತೆ ಅಕ್ಕಪಕ್ಕದಲ್ಲಿ 100 ವರ್ಷ ಹಳೆಯ ಮನೆಗಳು ಕೂಡ ಇದ್ದಾವೆ. ಹೆಜ್ಜೆಜ್ಜೆಗೂ ದೇವಸ್ಥಾನಗಳು ಅವೆ. ಅದ್ರ ಜೊತೆಗೆ ಇಲ್ಲಿ ಸ್ವೀಟ್ ಅಂಗಡಿಗಳು ಜಾಸ್ತಿ. ಒಂಥರ ರಸಗುಲ್ಲ ಥರ ಸ್ವೀಟು ಕೂಡ ಮಾಡಿರ್ತಾರೆ. ಆ ಸ್ವೀಟಿನ ಮಹತ್ವ ಮುಂದೆ ನಾನು ಹೇಳ್ತೀನಿ. ಇಲ್ಲಿಗೆ ಬರೋ ಭಕ್ತರೆಲ್ಲ ಜೈ ಶ್ರೀರಾಮ್ ಅಂತ ಹೇಳಿ ಹಣೆ ಮೇಲೆ ಕುಂಕುಮದಿಂದ ಬರ್ಸ್ಕೊಂಡಿರ್ತಾರೆ. ಅದೊಂದು ವಿಶೇಷ ಇಲ್ಲಿ. ಮುಂದೆ ನಮಗೆ ಕಾಣೋದೇ ಹನುಮಾನ್ ಗಡಿ ಸರ್ಕಲ್ಲು. ಎಡಭಾಗಕ್ಕೆ ಹೋದರೆ ಹನುಮಾನ್ ಗಡಿ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಸಣ್ಣ ಬೆಟ್ಟದ ಮೇಲಿರೋದ್ರಿಂದ 76 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು.
ಸಣ್ಣ ಸಣ್ಣ ಸ್ವೀಟ್ಗಳಿರ್ತವೆ ಸ್ವೀಟ್ ಅಂಗಡಿಗಳಲ್ಲಿ, ಅವುಗಳನ್ನ ಪ್ಯಾಕ್ ಮಾಡಿಕೊಡ್ತಾರೆ, ಅವುಗಳನ್ನ ನೈವೇದ್ಯಕ್ಕಾಗಿ ಬಳಸ್ತಾರೆ. ನೋಡಿ ಇದೇ ರೀತಿ ಮೆಟ್ಲುಗಳಿರ್ತವೆ, ವಯಸ್ಸಾದವರು ಹತ್ಬೋದು, ಏನ್ ಸಮಸ್ಯೆ ಇಲ್ಲ. ಆದ್ರೂ ಕೂಡ ಹುಷಾರಾಗೆ ಸುಧಾರಿಸ್ಕೊಂಡು ಹತ್ಬೇಕಾಗುತ್ತೆ. ಸ್ನೇಹಿತರೆ, ಇದೇ ಹನುಮಾನ್ಗಹಿ ದೇವಸ್ಥಾನ ತುಂಬಾ ವಿಶೇಷವಾಗಿದೆ. ಇದ್ರ ಬಗ್ಗೆ ಒಂದು ಸಣ್ಣ ಇತಿಹಾಸವನ್ನ ತಿಳ್ಕೊಳ್ಳೋಣ. ರಾಜ ವಿಕ್ರಮಾದಿತ್ಯ ತನ್ನ ಈ ಕಾಲಾವಧಿಯಲ್ಲಿ 360 ದೇವಸ್ಥಾನಗಳನ್ನ ಕಟ್ಟಿಸಿರ್ತಾನೆ. ಅದರಲ್ಲಿ ಈ ಹನುಮಾನ್ಗಹಿ ದೇವಸ್ಥಾನವು ಒಂದು. ಆಮೇಲೆ ದಾಳಿಕೋರರು ಈ ದೇವಸ್ಥಾನವನ್ನ ಒಡೆದಾಕಿರ್ತಾರೆ. 1855ರಲ್ಲಿ ಮತ್ತೆ ಈ ದೇವಸ್ಥಾನವನ್ನ ಕಟ್ಟಿಸಿರ್ತಾರೆ. 10ನೇ ಶತಮಾನಕ್ಕಿಂತ ಹಿಂದೆ ಇದ್ದ ದೇವಸ್ಥಾನವನ್ನ ಒಂದ್ಸಾರಿ ಹೊಡೆದಾಕಿರ್ತಾರೆ. ಆಮೇಲೆ ಮತ್ತೆ ಈ ದೇವಸ್ಥಾನವನ್ನ ಕಟ್ಟಿರ್ತಾರೆ. ಈ ದೇವಸ್ಥಾನದ ವಿಶೇಷ ಏನು ಅಂತ ಅಂದ್ರೆ, ತಾಯಿ ಅಂಜನಾದೇವಿಯ ತೊಡೆಯ ಮೇಲೆ ಮಲಗಿರುವಂತಹ ಆಂಜನೇಯನನ್ನ ಪೂಜಿಸುವಂತಹ ವಿಶೇಷ ಈ ದೇವಸ್ಥಾನದಲ್ಲಿದೆ. ಪೌರಾಣಿಕ ಹಿನ್ನೆಲೆ ನೋಡ್ಬೇಕು ಅಂದ್ರೆ, ರಾವಣನ ಕೊಂದ ರಾಮ, ಸೀತಾ, ಆಂಜನೇಯ, ಲಕ್ಷ್ಮಣ ಎಲ್ಲ ಅಯೋಧ್ಯೆಗೆ ಬಂದ್ಮೇಲೆ ಈ ಭಾಗದ ಎಲ್ಲ ಜವಾಬ್ದಾರಿಯನ್ನ, ಅಂದ್ರೆ ರಕ್ಷಣೆಯ ಜವಾಬ್ದಾರಿಯನ್ನ ಹನುಮಂತನಿಗೆ ವಹಿಸ್ತಾರೆ. ಆಗ ಈ ಬೆಟ್ಟದಲ್ಲಿ ಹನುಮಂತ ವಾಸ ಮಾಡ್ತಾನೆ. ಇದು ಪೌರಾಣಿಕ ಇತಿಹಾಸ. ಜೊತೆಗೆ ಶ್ರೀರಾಮ ಭೂಮಿಯಿಂದ ಓಡಬೇಕಾದ್ರೆ ಇಲ್ಲಿನ ರಕ್ಷಣೆಯ ಜವಾಬ್ದಾರಿಯನ್ನ ಮತ್ತೆ ಈ ರಾಜ್ಯವನ್ನ ಹನುಮಂತನಿಗೆ ವಹಿಸಿರೋದು ವಿಶೇಷ. ನಮ್ಮ ದೃಷ್ಟನೋ ನಿಮ್ಮ ದೃಷ್ಟನೋ ಗೊತ್ತಿಲ್ಲ, ಈ ಹನುಮಾನ್ಗಹಿಯ ಪ್ರಧಾನ ಅರ್ಚಕರು ಇವರೇ. ಇವರಿಗೆ ಗನ್ಮ್ಯಾನ್ ಕೂಡ ಕೊಟ್ಟಿದ್ದಾರೆ. ಈ ಅಯೋಧ್ಯೆಯಿಂದ ಇವರು ಹೊರಗಡೆ ಹೋಗೋದೇ ಇಲ್ಲ. ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕಿಂತ ಮುಂಚೆ ಇಲ್ಲಿನ ಹನುಮನ ದರ್ಶನ ಮಾಡಲೇಬೇಕಾಗಿರುವುದು ಇಲ್ಲಿನ ಸಂಪ್ರದಾಯ. ಇದೇ ಆಂಜನೇಯನ ಅಲಂಕೃತ ಮೂರ್ತಿ. ಅಲ್ಲಿಗೆ ಹೋದಾಗ ತಪ್ಪದೇ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸ್ನೇಹಿತರೆ, ಹನುಮಾನ್ ಗಡಿ ಮುಗಿಸ್ಕೊಂಡು ಕನಕ ಭವನ್ಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಕೂಡ 20 ರೂಪಾಯಿ ಕೊಟ್ರೆ ಈ ರೀತಿಯ ಬ್ಯಾಟ್ರಿ ಚಾಲಿತ ವೆಹಿಕಲ್ಗಳಲ್ಲಿ ಇಲ್ಲಿಗೆ ತಗೊಂಡೋಗ್ಬಿಡ್ತಾರೆ. ನಾವೀಗ ಕನಕ ಭವನ್ಗೆ ಬಂದ್ವಿ. ಈ ಕನಕ ಭವನದ ವಿಶೇಷತೆಗಳು ತುಂಬಾ ಇದಾವೆ. ಅವುಗಳನ್ನ ಒಂದೊಂದಾಗಿ ನೋಡ್ಕೊಂಡು ಕನಕ ಭವನವನ್ನೆಲ್ಲ ತುಂಬಾ ವಿಸ್ತಾರವಾಗಿ ನೋಡ್ಕೊಂಡು ಹೋಗೋಣ. ಯಾಕೆ ಅಂದ್ರೆ ಈ ಕನಕ ಭವನದ ವಿಶೇಷತೆ ಸಾವಿರಾರು ವರ್ಷಗಳ ಹಳೆಯ ಕತೆ ಇದೆ ಇದಕ್ಕೆ. ಅದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ 4 ಗಂಟೆಗೆ ಇದು ಓಪನ್ ಆಗುತ್ತಂತೆ. ನಾವು 2:30ಗೆ ಇಲ್ಲಿ ಬಂದು ಕಾಯ್ಕೊಂಡು ಬರ್ತಿದ್ದೀವಿ. ತುಂಬಾ ಬೇಜಾರಾಯಿತು. ಇಲ್ಲಿ ಕೋತಿಗಳ ಕಾಟ ತುಂಬಾ ಇದೆ. ಇದು ಸೀತಾರಾಮರ ಖಾಸಗಿ ಅರಮನೆ. ಸೀತೆಯ ಅತ್ತೆ, ರಾಮನ ತಾಯಿ ಕೈಕೇಯಿಯಿಂದ ಸೀತಾರಾಮರ ಮದುವೆಯಾದಾಗ ಇದನ್ನ ಸೀತೆಗೆ ಕೈಕೇಯಿ ಉಡುಗೊರೆಯಾಗಿ ಕೊಟ್ಟಿರ್ತಾರೆ. ಇದು ಚಿನ್ನದ ಅರಮನೆ ಅಂತ ಕರೀತಾರೆ ಇದನ್ನ. ಇದರ ಇತಿಹಾಸ ನೋಡಿದ್ರೆ, ದ್ವಾಪರ ಯುಗದಲ್ಲಿ ಇದನ್ನ ಶ್ರೀ ಕೃಷ್ಣ ಮರು ನಿರ್ಮಿಸ್ತಾನೆ. ಇದು ಸೀತಾರಾಮರ ಅಂತ್ಯ ಆದ್ಮೇಲೆ ಇದು ಎಲ್ಲ ಹಾಳಾಗೋಗಿರ್ತದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಇದನ್ನ ಮರು ನಿರ್ಮಾಣ ಮಾಡಿರ್ತಾರೆ. ಆಗಿಂದ ಹಿಂಗೆ ಇದೆ ಅಂತ ಹೇಳಿ ಇದೊಂದು ಇತಿಹಾಸ. ಒಳಗಡೆ ಹೋಗಿ ನೋಡೋಣ. ತುಂಬಾ ಅದ್ಭುತವಾಗಿದೆ. ಇಲ್ಲಿ ಯಾವಾಗ್ಲೂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಹೇಳ್ತಾ ಇರೋದು ಕೇಳಿಸ್ತಾ ಇದೆ ನಿಮ್ಗೆ. ಅದನ್ನ ಹೇಳ್ತಾನೆ ಇರ್ತಾರೆ. ಇದೇ ರೀತಿಯ ಕಟ್ಟಡವನ್ನ ನಾನು ತಮಿಳುನಾಡಲ್ಲಿ ಒಂದ್ಸಾರಿ ನೋಡಿದ್ದೆ. ತಮಿಳುನಾಡಲ್ಲಿ ಒಂದು ಅರಮನೆ ಇದೆ, ದೊಡ್ಡ ಅರಮನೆ. ಆ ಅರಮನೆಯ ವಿನ್ಯಾಸ ಕೂಡ ಇದೇ ರೀತಿ ಇದೆ. ಪೌರಾಣಿಕ ಇತಿಹಾಸ ನೋಡ್ಬೇಕು ಅಂತ ಅಂದ್ರೆ, ವಿಶ್ವಕರ್ಮನನ್ನ ಕರೆಸಿ ದಶರಥ ಕೈಕೇಯಿಗಾಗಿ ಕಟ್ಟಿಸಿದಂತಹ ಅರಮನೆ ಅಂತ ಇದು. ನಂತರ ಇದನ್ನ ರಾಜ ವಿಕ್ರಮಾದಿತ್ಯ ನವೀಕರಿಸ್ತಾನೆ. ಮತ್ತೆ ಈ ಅರಮನೆಯನ್ನ 1891ರಲ್ಲಿ ಇಲ್ಲಿನ ರಾಣಿ ವೃಷಭನ್ ಕಲ್ಮಾರಿ ಎನ್ನುವ ರಾಣಿ ಇದನ್ನ ನವೀಕರಿಸ್ತಾರೆ. ಇದು ತುಂಬಾ ಅದ್ಭುತವಾಗಿದೆ ಮತ್ತೆ ಸುಂದರವಾಗಿದೆ. ಖಾಸಗಿ ಅರಮನೆ ಅಂತ ಹೇಳಿದ್ರೆ ಏನೇನು ಅನುಕೂಲಗಳು ಇರ್ತಾವ ಎಲ್ಲ ಅನುಕೂಲಗಳು ಮತ್ತೆ ಮಹಡಿಗಳು ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಸೂರ್ಯನ ಕಿರಣಗಳು ಬೆಳಿಗ್ಗೆ ಈ ಅರಮನೆಯ ಮೇಲೆ ಬಿದ್ದಾಗ ತುಂಬಾ ಸುಂದರವಾಗಿ ಕಾಣುತ್ತಂತೆ. ಅದು ಬೆಳಿಗ್ಗೆ ಬಂದಿಲ್ಲ, ನಾವು ಮಧ್ಯಾಹ್ನ ಬಂದಿದ್ದೀವಿ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪೂಜಿಸುತ್ತಿದ್ದ ಸೀತಾರಾಮರ ವಿಗ್ರಹಗಳು ಇಂದಿಗೂ ಇದ್ದಾವೆ. ಜೊತೆಗೆ ಸೀತಾರಾಮರು ಧರಿಸುತ್ತಿದ್ದ ಚಿನ್ನದ ಕಿರೀಟಗಳು ಈ ಗರ್ಭಗುಡಿಯಲ್ಲಿರೋದು ವಿಶೇಷ. ಸೀತಾರಾಮರ ಖಾಸಗಿ ಅರಮನೆ ಆಗಿರೋದ್ರಿಂದ ಸುತ್ತಲೂ ಯಾವ್ಯಾವ ರೀತಿಯ ಗಾರ್ಡನ್ನು, ಕೊಳಗಳು, ಈಜುಕೊಳ, ಈ ಎಲ್ಲ ರೀತಿಯ ಅನುಕೂಲಗಳು ಯಾವ್ಯಾವ ರೀತಿ ಇರ್ಬೇಕ ಎಲ್ಲ ಅನುಕೂಲಗಳು ಇಲ್ಲಿವೆ. ಇಲ್ಲಿಂದಲೇ ಶ್ರೀರಾಮ ಮಂದಿರವನ್ನ ನೀವು ದೂರದಿಂದ ನೋಡ್ಬೋದು. ದೂರದಲ್ಲಿ ಕಾಣ್ತಾ ಇದೆ. ಅಂದ್ರೆ ಸುಮಾರು ಒಂದು 1/2 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಅಲ್ಗೂ ಇಲ್ಗೂ.
ಸ್ನೇಹಿತರೆ, ಈಗ ನಮ್ಮ ಪ್ರಯಾಣ ಸರಯೂ ನದಿಯ ಕಡೆಗೆ. ಈ ಸರಯೂ ನದಿಯ ವಿಶೇಷತೆ ತುಂಬಾ ಇದೆ. ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಆಟ ಆಡಿದಂತಹ ಜಾಗಗಳೆಲ್ಲ ಸರಯೂ ನದಿಯ ಪಕ್ಕದಲ್ಲೇ ಇದ್ದಾವೆ. ಅದಕ್ಕೆ ಈ ನದಿಗೂ ಕೂಡ ತುಂಬಾ ಮಹತ್ವ ಇದೆ. ಈ ಬ್ರಿಡ್ಜ್ ಹತ್ರ ಹೋಗಿ ಅಲ್ಲಿ ಸ್ನಾನ ಮಾಡ್ಲಿಕ್ಕೆಲ್ಲ ಅನುಕೂಲ ಇದೆ. ಇಲ್ಲೇ ಎಲ್ಲ ಹಾಕಿದ್ದಾರೆ. ಲೆಫ್ಟ್ ಅಲ್ಲಿ ಸರಯೂ ನದಿ ಇದೆ. ಬ್ರಿಡ್ಜ್ ಮೇಲಿಂದಲೂ ಕೂಡ ನೋಡ್ಬೋದು. ನಾವು ಆದಷ್ಟು ನೈಸರ್ಗಿಕವಾಗಿ ಸರಯೂ ನದಿಯನ್ನ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ರಿಡ್ಜ್ ಮೇಲಿಂದ ನೋಡ್ಬೋದು. ಮುಂದೆ ನೀವು ಸರಯೂ ನದಿ ಎಷ್ಟು ಅಗಲ ವಿಶಾಲವಾಗಿ ಹರಿತಾ ಇದೆ, ಈ ಎಲ್ಲ ವಿಶೇಷ ಮಾಹಿತಿಗಳನ್ನ ನಾನು ಮುಂದೆ ತಿಳಿಸ್ತೀನಿ, ಬನ್ನಿ. ಸ್ನೇಹಿತರೆ, ಈ ಸರಯೂ ನದಿಯ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಹಿಮಾಲಯದಲ್ಲಿ ಹುಟ್ಟುವ ಈ ನದಿಯ ಇತಿಹಾಸ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ. ವೇದಗಳಲ್ಲೂ ಕೂಡ ಈ ಸರಯೂ ನದಿಯ ಬಗ್ಗೆ ಉಲ್ಲೇಖ ಆಗಿದೆ. ತುಂಬಾ ಸುಂದರವಾಗಿ ಮತ್ತೆ 4 ಕಿಲೋಮೀಟರ್ ಅಗಲವಾಗಿ ಹರಿಯುತ್ತಂತೆ ಇದು. ಅಷ್ಟು ದೊಡ್ಡ ನದಿ. ಈ ನದಿಯ ಪಕ್ಕದಲ್ಲಿ ಅನೇಕ ದೇವಸ್ಥಾನಗಳಿರೋದು ವಿಶೇಷ. ಅದರಲ್ಲಿ 5050 ವರ್ಷ ಇತಿಹಾಸ ಇರುವಂತಹ ಗುಪ್ತಾರ್ ಘಾಟ್ ನಲ್ಲಿರುವಂತಹ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಶ್ರೀರಾಮನ ಅಂತ್ಯಕಾಲ ಆಗಿದ್ದೇ ಈ ಸ್ಥಳದಲ್ಲಿ ಅನ್ನೋದು ಪುರಾಣದಲ್ಲೂ ಕೂಡ ಉಲ್ಲೇಖ ಇದೆ. ಅದನ್ನೆಲ್ಲ ಅಲ್ಲೇ ಹೋಗಿ ನೋಡೋಣ, ಬನ್ನಿ. ಸಾವಿರಾರು ವರ್ಷ ಹಳೆಯ ಕುರುಹುಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಮುಂದೆ ಇಲ್ಲಿರುವಂತಹ ಇಟ್ಟಿಗೆಗಳನ್ನು ಕೂಡ ನಾನು ತೋರಿಸ್ತೀನಿ. ಎಷ್ಟು ಸಾವಿರಾರು ವರ್ಷಗಳು ಇಟ್ಟಿಗೆಗಳು, ಅದು ಚಿಕ್ಕದಾಗಿ ಬರ್ತವೆ. ಈಗ ಸರಯೂ ನದಿಯ ಹತ್ರಕ್ಕೆ ಹೋಗಿ ಅಲ್ಲಿನ ವಿಶೇಷತೆಗಳನ್ನ ಒಂದೊಂದಾಗಿ ತಿಳ್ಕೊಂಡು ಆಮೇಲೆ ಗುಪ್ತಾರ್ ಘಾಟ್ ದೇವಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, ಇದು ಗುಪ್ತಾರ್ ಘಾಟ್ನ ಸರಯೂ ನದಿಯ ತೀರದಲ್ಲಿರುವಂತಹ ಎಂಟ್ರೆನ್ಸು, ಗೇಟ್ ನಂಬರ್ 3. ಇಲ್ಲಿ ಇದೇ ರೀತಿ ತುಂಬಾ ಗೇಟ್ಗಳನ್ನ ಮಾಡಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕೆ ತುಂಬಾ ಚೆನ್ನಾಗಿ ಇಲ್ಲಿ ಸೇಫ್ಟಿ ಆಗಿರ್ಬೋದು, ಮತ್ತೆ ಸ್ನಾನ ಮಾಡಕ್ಕೆ ಆಗಿರ್ಬೋದು, ಎಲ್ಲಾ ರೀತಿಯ ಅನುಕೂಲಗಳನ್ನ ತುಂಬಾ ಮಾಡಿದ್ದಾರೆ. ಇನ್ನೊಂದು ಇಲ್ಲಿ ವಿಶೇಷ ಏನು ಅಂದ್ರೆ 3ರಿಂದ 4 ಕಿಲೋಮೀಟರ್ ಅಗಲವಾಗಿ ಹರಿಯುವಂತಹ ಈ ನದಿಯಲ್ಲಿ ಇಲ್ಲಿ ಬೋಟ್ಗಳು ಕಾಣ್ತಾ ಇದಾವಲ್ಲ, ಆ ಬೋಟ್ಗಳಲ್ಲಿ ಹೋಗ್ಬೋದು. ನೋಡಿ ಎಷ್ಟು ಉದ್ದವಾಗಿದೆ, ತುಂಬಾ ಅನುಕೂಲವಾಗಿ ಮಾಡಿದ್ದಾರೆ. ಆ ಬೋಟ್ಗಳಲ್ಲಿ ಒಬ್ರು ಹೋಗ್ಬೇಕು ಅಂತ ಅಂದ್ರೆ 100ರಿಂದ 250 ರೂಪಾಯಿ ತನಕ ಚಾರ್ಜ್ ಮಾಡ್ತಾರಂತೆ. ನಮ್ಮನ್ನು ಕೂಡ ಕೇಳಿದ್ರು. ಆದ್ರೆ ಹಿಂದೆ ಒಂದ್ ಕಡೆ ನೋಡ್ದೆ, ಇಷ್ಟು ದೊಡ್ಡ ಮತ್ತೆ ಅಗಲವಾಗಿ ಹರಿತಾ ಇರುವಂತ ಈ ನದಿಯಲ್ಲಿ ದೊಡ್ಡ ದೊಡ್ಡ ಮರಗಳನ್ನೇ ಕೊಚ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ದೋಣಿಗಳು ಯಾವ ಲೆಕ್ಕ ಅಂತ ಅನ್ನೋ ಒಂದು ಭಯನೂ ಇದೆ. ಇದೇ ರೀತಿ ನಾವು ಹಿಂದೆ ಒಂದ್ಸಾರಿ ಹೋಗಿದ್ವಿ, ಆದ್ರೇನು ಸಮಸ್ಯೆ ಆಗ್ಲಿಲ್ಲ. ತುಂಬಾ ಅನುಕೂಲ ಮಾಡಿದ್ದಾರೆ. ನೋಡಿ ಅಲ್ಲಿ ಬೋಟ್ಗಳೆಲ್ಲ ತುಂಬಾ ಚೆನ್ನಾಗಿ ಎಲ್ಲ ಅನುಕೂಲ ಇದೆ. ಆದ್ರೂ ಕೂಡ ಇಷ್ಟು ದೊಡ್ಡದಾಗಿ, ಅಂದ್ರೆ ಈಗ ಮಳೆಗಾಲದಲ್ಲಿ ಜಾಸ್ತಿ ಹರಿತಾ ಇರೋದ್ರಿಂದ ನೀರು ಬೋಟು ಸೇಫ್ಟಿ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಸ್ನೇಹಿತರೆ, ನಿಮ್ಗೀಗ ಒಂದು ವಿಶೇಷವಾದ ಜಾಗವನ್ನ ತೋರಿಸ್ತೀನಿ. ಅದೇನು ಅಂದ್ರೆ ಈ ಗುಪ್ತಾರ್ ಘಾಟ್ನ ಜಾಗ ಇದೆಯಲ್ಲ, ಇಲ್ಲೇ ಶ್ರೀರಾಮ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಜಲ ಸಮಾಧಿಯಾದ ಸ್ಥಳ ಅಂತ ಗುರ್ತಿಸ್ತಾರೆ. ಅದು ಯಾವ ಜಾಗ ಅಂತ ಅಂದ್ರೆ ಇದೇ ಜಾಗ. ಇಲ್ಲಿ ಇದ್ರ ಆಪೋಸಿಟ್ ನದಿ ಏನಿದೆ ಅಲ್ಲಿ ಈಗ ನಿಮ್ಗೆ ಶ್ರೀರಾಮ ನೀರಲ್ಲಿ ಹೋಗಿರೋದು, ಮೇಲ್ಗಡೆ ಎಲ್ಲಾ ದೇವತೆಗಳು ಆಶೀರ್ವಾದ ಅಥವಾ ಬಂದು ನೋಡ್ತಾ ಇರೋದು, ಹೂಮಳೆ ಸುರಿಸ್ತಾ ಇರೋಂತಹ ಜಾಗ ಇದೆಯಲ್ಲ, ಇದೇ ಜಾಗದಲ್ಲಿ ಶ್ರೀರಾಮ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಜಲ ಸಮಾಧಿಯಾದ ಸ್ಥಳ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ಸ್ಥಳವನ್ನ ಹಿಂದೂ ಧರ್ಮದಲ್ಲಿ ಪವಿತ್ರ ಸ್ಥಳ ಅಂತ ಕೂಡ ಕರೀತಾರೆ. ಇದನ್ನ ದ ಲ್ಯಾಂಡ್ ಆಫ್ ರಾಮ ಅಂತ ಕರೀತಾರೆ. ಸರಯೂ ನದಿಯ ಮೂಲ ಮತ್ತೆ ಮಹತ್ವವನ್ನ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಿದ್ದಾರೆ. ಅದೇನಂದ್ರೆ ಹಿಮಾಲಯದಲ್ಲಿ ಹುಟ್ಟುವ ಈ ಬೆಂಕಿಯಿಂದ ಉದ್ಭವವಾಗುವ ಚಿನ್ನದ ಶಿಖರದಿಂದ ಉದ್ಭವವಾಗುವ ಈ ನದಿ ಅಯೋಧ್ಯೆಯನ್ನ ಪಾವನಗೊಳಿಸಿ ಗಂಗಾ ನದಿಯಲ್ಲಿ ವಿಲೀನವಾಗುತ್ತದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ನೇಹಿತರೆ, ಗುಪ್ತಾರ್ ಘಾಟ್ನಲ್ಲಿ ಇರುವಂತಹ 5050 ವರ್ಷ ಹಳೆಯ ದೇವಸ್ಥಾನ. ಇಲ್ಲಿಂದ ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕೊನೆಯದಾಗಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಈಗ ನಾನು ತೋರಿಸ್ತೀನಿ. ಹತ್ತು ಕಡೆಗೆ ಒಬ್ಬ ರಾಜ ಬರ್ತಾನೆ, ಅವನ ಹೆಸರು ನಾನು ಲೇಟರ್ ಹೇಳ್ತೀನಿ, ಜ್ಞಾಪಕ ಬರ್ತಾ ಇಲ್ಲ. ಬೋಟಲ್ಲಿ ಬಿಟ್ಟಂತಹ ಜಾಗ ಇದು. ಸ್ನೇಹಿತರೆ, 5050 ವರ್ಷ ಹಳೆಯ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಒಳಗಡೆ ಬನ್ನಿ ಹೋಗೋಣ. ಒಳಗಡೆ ಏನೇನಿದೆ, ಎಲ್ಲಿವರೆಗೂ ಅವ್ರು ಒಳಗಡೆಗೆ ಬಿಡ್ತಾರೆ ಅಲ್ಲಿವರೆಗೂ ನೋಡ್ತೀನಿ, ತೋರಿಸ್ತೀನಿ. ಶ್ರೀರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿನ ಒಬ್ಬ ಬೇಡರ ರಾಜ ಅವರನ್ನ
ನದಿ ದಾಟಿಸಿ ಹೋಗಿರ್ತಾನೆ. ಅದಾದ್ಮೇಲೆ ವಾಪಸ್ ಬಂದ್ಮೇಲೆ ಶ್ರೀರಾಮ ಆಗಾಗ್ಗೆ ಬಂದು ಇಲ್ಲಿ ಧ್ಯಾನಿಸಿದಂತಹ ಸ್ಥಳ ಅಂತೆ, ಧ್ಯಾನ ಮಾಡುತ್ತಿದ್ದಂತಹ ಸ್ಥಳ. ಇವತ್ತು ಅದು ದೊಡ್ಡ ದೇವಸ್ಥಾನವಾಗಿದೆ ಮತ್ತು ಪ್ರಶಾಂತವಾದ ದೇವಸ್ಥಾನವಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದಲ್ಲಿರುವ ಸೀತಾ, ರಾಮ ಮತ್ತು ಲಕ್ಷ್ಮಣರ ವಿಗ್ರಹಗಳು. ಇದು ಸಾವಿರಾರು ವರ್ಷ ಹಳೆಯ ದೇವಸ್ಥಾನ ಅಂತ ಹೇಳಿ ನಾವು ಕಂಡುಹಿಡಿಬೇಕಾದ್ರೆ ಇದರಲ್ಲಿರುವಂತಹ ಇಟ್ಟಿಗೆಗಳನ್ನ ಈಗ ನೀವು ನೋಡ್ತಾ ಇದ್ದೀರಾ. ಕಂಬಗಳಲ್ಲಿರುವಂತಹ ಇಟ್ಟಿಗೆಗಳು ಮತ್ತೆ ಅಲ್ಲಿನ ಕಬ್ಬಣಗಳನ್ನ ನೀವು ನೋಡಿದ್ರೆ ಕಂಡುಹಿಡಿಬಹುದು. ಭಗವಾನ್ ಶ್ರೀರಾಮ ತನ್ನ ಕೊನೆ ದಿನಗಳನ್ನ ಧ್ಯಾನದ ಮೂಲಕ ಕಳೆದ ಜಾಗ ಅಂತ ಇದನ್ನ ನಂಬ್ತಾರೆ. ಭಗವಾನ್ ಶ್ರೀರಾಮ ಓಡಾಡಿದ ಜಾಗದಾಗೆಲ್ಲ ಓಡಾಡಿ ನಾವು ಪುನೀತರಾದ್ವಿ, ಒಳ್ಳೆಯ ದರ್ಶನ ಸಿಕ್ತು. 5050 ವರ್ಷ ಇತಿಹಾಸ ಇರುವಂತಹ ಈ ದೇವಸ್ಥಾನ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಇದನ್ನ ಮುಟ್ಟಿದಾಗ ಇದ್ರೊಳಗಡೆ ಕಬ್ಬಣ ಕೂಡ ಇದೆ. ಅಲ್ಲಿ ಒಂದ್ 2-3 ಕಡೆ ನಾವು ಚೆಕ್ ಮಾಡಿದ್ವಿ, ಕಬ್ಬಣ ಇದಾವೆ. ಜೊತೆಗೆ ಮರಳು, ಇಟ್ಟಿಗೆ, ಅಂಟುವಾಳ್ಕಾಯಿ, ಇದು ಮೊಟ್ಟೆ, ಇದೆಲ್ಲ ಹಿಂದಿನ ಕಾಲದಲ್ಲಿ ಗಾರೆ ಮಾಡೋರು ಅದೇ ರೀತಿ ಕಟ್ಟಿರುವಂತಹ ದೇವಸ್ಥಾನ. ಜೊತೆಗೆ ಇವತ್ತು ಸಣ್ಣ ಸಣ್ಣ ಇಟ್ಟಿಗೆಗಳನ್ನೆಲ್ಲ ನೀವು ನೋಡ್ಬೋದು ಈ ದೇವಸ್ಥಾನದೊಳಗಡೆ. ತುಂಬಾ ಅಪೂರ್ವವಾದ ದೇವಸ್ಥಾನ, ಅದ್ಭುತವಾದ ದೇವಸ್ಥಾನ. ಯಾವಾಗಾದ್ರೂ ಬಂದ್ರೆ ಈ ಸರಯೂ ನದಿ ಪಕ್ಕದಲ್ಲಿರುವಂತಹ ಈ ದೇವಸ್ಥಾನದ ಮಹತ್ವನ ಮುಂಚೆ ಹೇಳಿದ್ದೀನಿ, ಅದೆಲ್ಲ ತಿಳ್ಕೊಳ್ಳಿ. ಜೊತೆಗೆ ಬಂದ್ರೆ ಈ ಕಡೆ ಭೇಟಿ ಕೊಡಿ. ಮುಂದಿನ ಮತ್ತೊಂದು ಭಾಗದಲ್ಲಿ ಭೇಟಿಯಾಗೋಣ. ಸ್ನೇಹಿತರೆ, ನೋಡಿದ್ರಲ್ಲ ಅಯೋಧ್ಯೆಯ ಅಪರೂಪದ ಪ್ರವಾಸಿ ತಾಣಗಳನ್ನ. ಇನ್ನೂ ಹಲವಾರು ಪ್ರವಾಸಿ ತಾಣಗಳು, ಸಣ್ಣ ಪುಟ್ಟ ಪ್ರವಾಸಿ ತಾಣಗಳು, ದೇವಸ್ಥಾನಗಳು ಇದಾವೆ. ಇನ್ನೊಂದು ವಿಶೇಷವಾದ ಜಾಗ ಇದೆ. ಅದೇನು ಅಂತ ಅಂದ್ರೆ, ಈ ಹಿಂದೆಯ ವಿಡಿಯೋದಲ್ಲೂ ನಾನು ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಆ ವಿಚಾರವನ್ನ ಇದರಲ್ಲಿ ತೋರಿಸಿಲ್ಲ. ಮುಂದಿನ ಮತ್ತೊಂದು ಬಹುಮುಖ್ಯವಾದ ಅಯೋಧ್ಯೆಯ ಸ್ಥಳದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಇಲ್ಲಿವರೆಗೂ ಕನ್ನಡದಲ್ಲಿ ಯಾರೂ ತೋರಿಸಿದಂತಹ ಮತ್ತೊಂದು ಜಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು.